ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಸ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ವಿಶ್ವರೂಪವನ್ನು ನೋಡಿ ಹೇಳ್ತಾ ಇದ್ದಾನೆ, ಮಹಾವಿಷ್ಣುವಿಗೆ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ, ನದಿಗಳೆಲ್ಲ ಹೇಗೆ ವೇಗವಾಗಿ ಹರಿದು ಬಂದು ಸಮುದ್ರವನ್ನು ಸೇರ್ತವೋ ಹಾಗೆ ಸೇನಾನಿಗಳೆಲ್ಲ ಬಂದು ನಿನ್ನ ಬಾಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಮತ್ತು ಎಲ್ಲೋ ಹಾರಾಡ್ತಾ ಇರೋ ಪತಂಗಗಳು ದೀಪದ ಬೆಳಕನ್ನು ನೋಡಿ ಆಕರ್ಷಿತವಾಗಿ ಬಂದು ಆ ದೀಪದ ಸುತ್ತಿ ದೀಪದೊಳಗೆ ಬಿದ್ದಂತೆ ಉರಿತಾ ಇರ್ತಕ್ಕಂಥ ನಿನ್ನ ಬಾಯಿಯೊಳಗೆ ಎಲ್ಲ ಬಂದು ಬೀಳ್ತಾ ಇದ್ದಾರೆ ಅಂತ ಹೇಳ್ದ. ಮತ್ತೆ ಮುಂದುವರೆದು 30-31ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಲೇಲಿಹ್ಯಸೇಗ್ರ ಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈಜ್ವಲಬ್ಧಿ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು ಅಂತ ಹೇಳ್ದ. ಅಂದರೆ ಎಲ್ಲ ಲೋಕಗಳನ್ನು ಗ್ರಾಸ ಅಂದರೆ ನಾವು ಬಾಯಿಗೆ ಹಾಕ್ಕೊಳ್ತಕ್ಕಂಥದ್ದು ನೈವೇದ್ಯ ಸ್ವಾಮಿಗೆ, ಅದಕ್ಕೆ ಗ್ರಾಸ ಅಂತ ಹೇಳ್ತೀವಿ. 2-3 ರೀತಿಯೆಲ್ಲ ಪದಾರ್ಥ ಬಳಕೆ ಮಾಡ್ತೀವಿ. ಎಲ್ಲವನ್ನೂ ಸ್ವಾಹ ಮಾಡುವಂಥ ಗ್ರಾಸವಾಗಿ ತೆಗೆದುಕೊಳ್ತಾ ಉರಿತಾ ಇರ್ತಕ್ಕಂಥ ಮುಖದಿಂದ ಅನೇಕ ನಾಲಿಗೆಗಳು ಚಪ್ಪರಿಸ್ತಾ ಇವೆ. ಸರ್ವವ್ಯಾಪಿಯಾದ ಹೇ ವಿಷ್ಣುವೇ, ನಿನ್ನ ಉಗ್ರ ಪ್ರಕಾಶ ಬ್ರಹ್ಮಾಂಡವನ್ನೇ ಸುಡ್ತಾ ಇದೆ, ತಪ್ಪಿಸ್ತಾ ಇದೆ. ಇಡೀ ಬ್ರಹ್ಮಾಂಡವೇ ಕುದೀತಾ ಇದೆ ನಿನ್ನ ಈ ಉಗ್ರವಾದ ಪ್ರಕಾಶಕ್ಕೆ ಅಂತ ಹೇಳ್ತಾ ಇದ್ದಾನೆ. ಸರ್ವವ್ಯಾಪಿಯಾದಂಥ ಭಗವಂತನಿಂದ ಲೋಕಗಳೇ ಎಲ್ಲ ನುಂಗಾಕ್ತಾ ಇದ್ದಾನೇನೋ ಅನ್ನುವಂಥ ದೃಶ್ಯ ನೋಡ್ತಾ ಇದ್ದಾನೆ ಅರ್ಜುನ. ಉಗ್ರವಾದಂಥ ಜ್ವಾಲೆಗಳು ಅಂತಕ್ಕಂಥದ್ದು ಇಡೀ ಬ್ರಹ್ಮಾಂಡವನ್ನೇ ಕುದಿಯುವಂತೆ ಮಾಡಿವೆ ಅಂತ ವರ್ಣಿಸ್ತಾ ಇದ್ದಾನೆ ಆ ರೂಪವನ್ನು. ಮತ್ತೆ ಮುಂದುವರೆದು ಹೇಳ್ತಾನೆ, ಆಖ್ಯಾಹಿ ಮೇಕೋ ಭವಾನುಗ್ರ ರೂಪೋ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ ಅಂತ ಹೇಳಿದ. ಉಗ್ರರೂಪಿಯಾದಂಥ ದೇವಾದಿದೇವ ನಿನಗೆ ನಮಸ್ಕಾರ. ಆದಿಪುರುಷನಾದಂಥ ನಿನ್ನನ್ನು ನಾನು ತಿಳಿಯೋದಕ್ಕೆ ಆಗ್ತಾ ಇಲ್ಲ, ಅದನ್ನು ನಾನು ತಿಳ್ಕೋಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ನೀನು ಯಾರು ಅಂತ ಹೇಳು, ನಿನ್ನ ಈ ಪ್ರವೃತ್ತಿಯನ್ನು ನಾನು ಅರಿಲಾರೆ ಅಂತ ಹೇಳ್ತಾ ಇದ್ದಾನೆ. ವಿಶ್ವರೂಪವನ್ನು ತೋರಿಸು ಅಂತ ಕೇಳಿದ್ದು ಅರ್ಜುನನೇ. ಆದರೆ ಈಗ ಆ ವಿಶ್ವರೂಪವನ್ನು ನೋಡಿ ಅವನಿಗೆ ಭಯಭೀತನಾಗಿ ಮಾನಸಿಕವಾಗಿ ಆಂದೋಲನ ಉಂಟಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನೀನು ಯಾರು ಅಂತ ನನಗೆ ತಿಳಿಸು ಅಂತ ಕೇಳ್ಕೊತಾ ಇದ್ದಾನೆ. ಶ್ರೀಕೃಷ್ಣನನ್ನು ಯಾವ ರೀತಿಯಲ್ಲಿ ತಾನು ಊಹೆ ಮಾಡಿದ್ನೋ, ಆ ವಿಶ್ವರೂಪವನ್ನು ತೋರಿಸಿದರೂ ಕೂಡ ಯಾವ ರೀತಿ ಅದಿರುತ್ತೆ ಅಂತ ತಾನು ಊಹೆ ಮಾಡಿದ್ನೋ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ರೂಪನೇ ಬೇರೆ, ತಾನು ಊಹೆ ಮಾಡಿದಂಥ ರೂಪವೇ ಬೇರೆ ಅಂತ ಆ ಮಾತುಗಳಿಂದ ಅರ್ಥ ಆಗ್ತಾ ಇದೆ. ಅವನು ಇಷ್ಟು ಉಗ್ರವಾದಂಥ ಪ್ರಳಯಾಗ್ನಿಯನ್ನು ತೋರಿಸುವಂಥ ರೂಪ ಅಂದಾಜು ಮಾಡಿರಲ್ಲ ಅರ್ಜುನ. ಹಾಗಾಗಿ ಯಾರಪ್ಪ ನೀನು ಯಾರು ಅಂತ ನನಗೆ ತಿಳಿದಾಗಿದೆ, ಅದನ್ನು ತಿಳಿಸು. ನಾನು ಭಾವಿಸಿದ್ದೇ ಬೇರೆ, ಈಗ ನೀನು ತೋರಿಸ್ತಾ ಇರೋದೇ ಬೇರೆ ಅನ್ನುವಂಥದ್ದು ಈ ಮಾತಿನ ಇಂಗಿತ. ಆದ್ದರಿಂದ ಆ ಭಯಗೊಂಡಂಥ ಅರ್ಜುನ ನೀನು ಯಾರು ಅಂತ ಹೇಳು ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.